Hello everyone, welcome back to Accountancy Easy Learn. Dear students, ನಿನ್ನೆ ಒಂದು ಕಮೆಂಟ್ ಬಂದಿತ್ತು. ಅಕೌಂಟ್ ಅಲ್ಲಿ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್ ಅಂತ ರೂಲ್ ಇದೆ, ಬಟ್ ಬ್ಯಾಂಕ್ ಅಲ್ಲಿ ಅದ್ಯಾಕೆ ಅಪೋಸಿಟ್ ಆಗತ್ತೆ ಅಂತ ಕೇಳಿದ್ರು. ನಿಮಗೂ ಹೀಗೊಂದು ಡೌಟ್ ಬಂದಿರಬಹುದಲ್ವಾ? ನಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಅಮೌಂಟ್ ಬಂದ್ರೆ ಕ್ರೆಡಿಟ್ ಆಗಿದೆ ಅಂತ ಮೆಸೇಜ್ ಬರುತ್ತೆ, ಮತ್ತೆ ಅಮೌಂಟ್ ವಿತ್ಡ್ರಾ ಆದ್ರೆ ಅಥವಾ ಪೇ ಆಗಿದ್ರೆ ಡೆಬಿಟ್ ಆಗಿದೆ ಅಂತ ಮೆಸೇಜ್ ಬರುತ್ತೆ ಅಲ್ವಾ? ಮತ್ತೆ ಅಕೌಂಟಿಂಗ್ ರೂಲ್ಸ್ ಪ್ರಕಾರ ರಿಸೀವಿಂಗ್ ಆಸ್ಪೆಕ್ಟ್ ಡೆಬಿಟ್ ಆಗಬೇಕು, ಹಾಗೆ ಗಿವಿಂಗ್ ಆಸ್ಪೆಕ್ಟ್ ಕ್ರೆಡಿಟ್ ಆಗ್ಬೇಕಲ್ವಾ? ಹಾಗಿದ್ರೆ ಬ್ಯಾಂಕ್ ಅಲ್ಲಿ ಯಾಕೆ ಅಪೋಸಿಟ್ ಆಗಿ ಹೇಳ್ತಾರೆ? ಇದಕ್ಕೆ ಇವತ್ತಿನ ಸೆಷನ್ ಅಲ್ಲಿ ನಾವು ಉತ್ತರನ ತಿಳ್ಕೊಳ್ಳೋಣ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಇನ್ಫಾರ್ಮೇಶನ್ ಅನ್ನ ಸರಿಯಾಗಿ ತಿಳ್ಕೊಳ್ಳಿ. ಐ ಆಮ್ ದರ್ಶನಾ ಹೆಗ್ಡೆ ಹಿಯರ್. ಅಕೌಂಟೆನ್ಸಿಯನ್ನ ಸುಲಭವಾಗಿ ಕಲಿಯೋದಿಕ್ಕೆ ನಮ್ಮ ಚಾನೆಲ್ ಅಕೌಂಟೆನ್ಸಿ ಈಸಿ ಲರ್ನ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೆಟ್ಸ್ ಮೂವ್ ಟು ದಿ ಪಾಯಿಂಟ್. ನೀವು ಬ್ಯಾಂಕ್ ಪಾಸ್ಬುಕ್ ನೋಡಿರ್ಬೋದು. ಅಲ್ಲಿ ಜಮಾ ಆಗಿದ್ದಕ್ಕೆ ಕ್ರೆಡಿಟ್ ಅಂತ ಬರೆದಿರ್ತಾರೆ, ಹಾಗೆ ಖರ್ಚಾಗಿದ್ದಕ್ಕೆ ಡೆಬಿಟ್ ಅಂತ ಬರೆದಿರ್ತಾರೆ ಅಲ್ವಾ? ನಿಮ್ಮ ಹತ್ರ ಬ್ಯಾಂಕ್ ಅಕೌಂಟ್ ಇದ್ದೇ ಇರುತ್ತೆ, ಅಥವಾ ನಿಮ್ಮ ಪೇರೆಂಟ್ಸ್ದಾದ್ರೂ ಅಟ್ಲೀಸ್ಟ್ ಇದ್ದೇ ಇರುತ್ತೆ. ಅದಕ್ಕೆ ಮೊಬೈಲ್ ನಂಬರ್ ಕೂಡ ಆ್ಯಡ್ ಆಗಿರುತ್ತೆ. ನಿಮ್ಮ ಅಕೌಂಟ್ಗೆ ಹಣ ಜಮಾ ಆದರೆ ಅಥವಾ ಖರ್ಚಾದರೆ ನಿಮ್ಮ ಮೊಬೈಲ್ಗೆ ತಕ್ಷಣಕ್ಕೆ ಮೆಸೇಜ್ ಕೂಡ ಬರುತ್ತೆ ಅಲ್ವಾ? ಅದರಲ್ಲಿ ಕೂಡ ಅಕೌಂಟ್ಗೆ ಹಣ ಜಮಾ ಆದರೆ ಕ್ರೆಡಿಟ್ ಆಗಿದೆ ಅಂತ ಮೆಸೇಜ್ ಬರುತ್ತೆ, ಹಾಗೆ ವಿತ್ಡ್ರಾ ಮಾಡಿದರೆ ಡೆಬಿಟ್ ಆಗಿದೆ ಅಂತ ಮೆಸೇಜ್ ಬಂದಿರುತ್ತೆ. ಬೇಕಿದ್ರೆ ನೀವು ಚೆಕ್ ಮಾಡಿ ನೋಡ್ಬೋದು. ಆದ್ರೆ ಅಕೌಂಟಿಂಗ್ ಪ್ರಕಾರ ಡೆಬಿಟ್ ಅಂದ್ರೆ ರಿಸೀವಿಂಗ್ ಆಸ್ಪೆಕ್ಟ್, ಕ್ರೆಡಿಟ್ ಅಂದ್ರೆ ಗಿವಿಂಗ್ ಆಸ್ಪೆಕ್ಟ್. ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್ ಅಂತ ಹೇಳಿ ಡೆಬಿಟ್ ಕ್ರೆಡಿಟ್ ರೂಲ್ಸೇ ಇದೆ. ಜರ್ನಲ್ ಎಂಟ್ರಿ ಮಾಡುವಾಗ ಕ್ಯಾಶ್ ರಿಸೀವ್ ಆದ್ರೆ ಡೆಬಿಟ್ ಮಾಡ್ತೀವಿ, ಪೇಮೆಂಟ್ ಆದ್ರೆ ಕ್ರೆಡಿಟ್ ಮಾಡ್ತೀವಿ ಅಲ್ವಾ? ಹಾಗಾದ್ರೆ ಬ್ಯಾಂಕಲ್ಲಿ ಯಾಕೆ ಎಲ್ಲ ಅಪೋಸಿಟ್? ಡೆಬಿಟ್ ಕ್ರೆಡಿಟ್ ರೂಲ್ ಬ್ಯಾಂಕ್ಗೆ ಯಾಕೆ ಅಪ್ಲೈ ಆಗಲ್ಲ? ನೋಡೋಣ ಬನ್ನಿ. ಇದನ್ನ ತಿಳ್ಕೊಳ್ಳೋದಿಕ್ಕೆ ನಾವೊಂದು ಎಕ್ಸಾಂಪಲ್ ತಗೊಂಡು ನೋಡ್ತಾ ಹೋಗ್ಬೇಕಾಗತ್ತೆ. ನೀವು ಕಾಲೇಜ್ಗೆ ಹೋಗಿರ್ತೀರಿ, ಅರ್ಜೆಂಟ್ ಆಗಿ ಒಂದು ನೋಟ್ಸ್ ತಗೋಬೇಕಾಗಿರತ್ತೆ. ಆದ್ರೆ ನಿಮ್ಮ ಹತ್ರ 1 ಪೈಸಾ ದುಡ್ಡಿಲ್ಲ. ಏನ್ ಮಾಡ್ತೀರಿ? ನಿಮ್ಮ ಫ್ರೆಂಡ್ ಹತ್ರ ಅರ್ಜೆಂಟ್ ಬೇಕು ಅಂತ 50 ರೂಪೀಸ್ ತಗೊಳ್ತೀರಿ ಅಲ್ವಾ? ಇಲ್ಲಿ ಮನಿ ಎಕ್ಸ್ಚೇಂಜ್ ಆಗಿದೆ, ಮತ್ತೆ ಅದನ್ನ ವಾಪಸ್ ಕೊಡೋ ಜವಾಬ್ದಾರಿ ನಿಮ್ಮ ಮೇಲಿದೆ. ಹಾಗಾಗಿ ಇದೊಂದು ಟ್ರಾನ್ಸಾಕ್ಷನ್. ಇದಕ್ಕೆ ಜರ್ನಲ್ ಎಂಟ್ರಿ ಏನ್ ಬರಿಬೇಕು ಹೇಳಿ ನೋಡೋಣ. ಇಲ್ಲಿ ಕ್ಯಾಶ್ ಬಂದಿದೆ ಅಂದ್ಮೇಲೆ ಕ್ಯಾಶ್ ಅಕೌಂಟ್ ಡೆಬಿಟ್ ಮಾಡ್ತೀರಿ. ಮತ್ತೆ ಇನ್ನೊಂದು ಅಕೌಂಟ್ ಏನ್ ತಗೋಬೇಕು? ನಿಮ್ಮ ಫ್ರೆಂಡ್ಗೆ ನೀವು ಇನ್ನೊಂದಿನ ವಾಪಸ್ ಮಾಡ್ತೀನಂತ ಹೇಳಿ ಹಣ ತಗೊಂಡಿದ್ದೀರಲ್ವಾ, ಅಂದ್ಮೇಲೆ ಅವನಿಗೆ 50 ರೂಪೀಸ್ ಕೊಡೋದಿದೆ ಅಂತ ರೆಕಾರ್ಡ್ ಮಾಡ್ಬೇಕಲ್ವಾ? ಹಾಗಾಗಿ ಇನ್ನೊಂದು ಅಕೌಂಟ್ ಅನ್ನ ನಿಮ್ಮ ಫ್ರೆಂಡ್ ಅಕೌಂಟ್ ಅಂತ ಹೇಳಿ ತಗೊಳ್ಬೇಕಾಗತ್ತೆ. ಸೊ ಜರ್ನಲ್ ಎಂಟ್ರಿ ಏನಾಯ್ತು? ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಫ್ರೆಂಡ್ ಅಕೌಂಟ್. ಇಲ್ಲಿ ಫ್ರೆಂಡ್ ಅಕೌಂಟ್ ಅನ್ನ ಯಾಕೆ ಕ್ರೆಡಿಟ್ ಮಾಡಿದಿರಿ? ಬಿಕಾಸ್ ನಿಮ್ಗೆ 50 ರೂಪೀಸ್ ಅನ್ನ ಫ್ಯೂಚರ್ ಅಲ್ಲಿ ಕೊಡ್ಬೇಕಾದ ಜವಾಬ್ದಾರಿ ಇದೆ. ಅಂದ್ರೆ ಅಲ್ಲೊಂದು ಲಯಾಬಿಲಿಟಿ ಕ್ರಿಯೇಟ್ ಆಗ್ತಿದೆ. ಕೊಡ್ಬೇಕಾದದ್ದೆಲ್ಲ ಲಯಾಬಿಲಿಟಿ ಆಗಿರುತ್ತಲ್ವಾ? ಅಂಡ್ ಆ ಫ್ರೆಂಡ್ಗೆ ನೀವು ಅಮೌಂಟ್ ಕೊಡ್ಬೇಕಾಗಿದ್ರಿಂದ ಅವನು ನಿಮ್ಗೆ ಕ್ರೆಡಿಟರ್ ಆದ ಹಾಗಾಯ್ತು. ಅಮೇರಿಕನ್ ಸಿಸ್ಟಮ್ ಪ್ರಕಾರ ಲಯಾಬಿಲಿಟಿ ರಿಲೇಟೆಡ್ ಡೆಬಿಟ್ ಕ್ರೆಡಿಟ್ ರೂಲ್ ಏನಿದೆ ಹೇಳಿ? ಡೆಬಿಟ್ ಡಿಕ್ರೀಸ್ ಇನ್ ಲಯಾಬಿಲಿಟಿ ಅಂಡ್ ಕ್ರೆಡಿಟ್ ಇನ್ಕ್ರೀಸ್ ಇನ್ ಲಯಾಬಿಲಿಟಿ, ರೈಟ್? ಸೊ ಲಯಾಬಿಲಿಟಿ ಇನ್ಕ್ರೀಸ್ ಆದ್ರೆ ಕ್ರೆಡಿಟ್ ಮಾಡ್ಬೇಕಂತ ರೂಲ್ ಹೇಳುತ್ತೆ. ಹಾಗಾಗಿ ಅವನ ಅಕೌಂಟ್ ಅನ್ನ ನಾವಿಲ್ಲಿ ಕ್ರೆಡಿಟ್ ಮಾಡ್ತೀವಿ. ಓಕೆ, ಈಗ ಇದೇ ಎಕ್ಸಾಂಪಲ್ ಅನ್ನ ಬ್ಯಾಂಕ್ಗೆ ಅಪ್ಲೈ ಮಾಡೋಣ. ಬ್ಯಾಂಕ್ ಅಲ್ಲಿ ನೀವು 1000 ರೂಪೀಸ್ ಡಿಪಾಸಿಟ್ ಇಡ್ತೀರಿ ಅಂದ್ಕೊಳ್ಳಿ. ಅದನ್ನ ಸುಮ್ಮನೆ ಇಟ್ಬಿಡ್ತೀರಾ? ಇಲ್ಲ, ಫ್ಯೂಚರ್ ಅಲ್ಲಿ ಇಂಟ್ರೆಸ್ಟ್ ಬರುತ್ತೆ ಅಂತ ಇಡ್ತೀರಿ, ಅಥವಾ ಬೇಕಾದಾಗ ತಗೊಳ್ಳೋಣ ಸೇಫ್ ಆಗಿರ್ಲಿ ಅಂತ ಇಡ್ತೀರಿ. ಅಂದ್ರೆ ಬ್ಯಾಂಕ್ಗೆ ಅದನ್ನ ದಾನ ಅಂತ ಕೊಡ್ತಿದ್ದೀರಾ? ಇಲ್ಲ, ಬ್ಯಾಂಕ್ ಅದನ್ನ ನಿಮ್ಗೆ ಬೇಕಾದಾಗ ವಾಪಸ್ ಕೊಡ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತೀರಿ ಅಲ್ವಾ? ಇದನ್ನ ಬ್ಯಾಂಕಿನ ಪಾಯಿಂಟ್ ಆಫ್ ವ್ಯೂ ಇಂದ ನೋಡೋಣ. ಬ್ಯಾಂಕ್ ನಿಮ್ಮಿಂದ 1000 ರೂಪೀಸ್ ಡಿಪಾಸಿಟ್ ಅನ್ನ ರಿಸೀವ್ ಮಾಡುತ್ತೆ. ಆ ಅಮೌಂಟ್ ಬ್ಯಾಂಕ್ ಅರ್ನ್ ಮಾಡಿದ್ದಲ್ಲ, ಬ್ಯಾಂಕ್ಗೆ ಅದು ಫ್ಯೂಚರ್ ಅಲ್ಲಿ ವಾಪಸ್ ಕೊಡ್ಬೇಕಾದ ಹಣ. ಅಂದ್ರೆ ಬ್ಯಾಂಕ್ಗೆ ಅದನ್ನ ವಾಪಸ್ ನಿಮ್ಗೆ ಕೊಡ್ಬೇಕಾದ ಜವಾಬ್ದಾರಿ ಇದೆ. ನಿಮ್ಗೆ ಹೇಗೆ ನಿಮ್ಮ ಫ್ರೆಂಡಿಗೆ ವಾಪಸ್ ಅಮೌಂಟ್ ಅನ್ನ ಕೊಡೋ ಜವಾಬ್ದಾರಿ ಇತ್ತಲ್ಲ, ಹಾಗೇನೆ. ಹಾಗಾಗಿ ಬ್ಯಾಂಕ್ಗೆ ಅದು ಲಯಾಬಿಲಿಟಿ ಆಗತ್ತೆ. ಅಂದ್ರೆ ನೀವು ಬ್ಯಾಂಕ್ಗೆ ಕ್ರೆಡಿಟರ್ ಆಗಿರ್ತೀರಿ. ಇಲ್ಲಿ ಬ್ಯಾಂಕ್ ತನ್ನ ಬುಕ್ಸ್ ಆಫ್ ಅಕೌಂಟ್ ಅಲ್ಲಿ ಟ್ರಾನ್ಸಾಕ್ಷನ್ ಅನ್ನ ಹೇಗೆ ಎಂಟ್ರಿ ಮಾಡಬೇಕು? ಹಾಗಿದ್ರೆ ಸಿಂಪಲ್. ಕ್ಯಾಶ್ ಬಂದಿದೆ, ಸೊ ಕ್ಯಾಶ್ ಅಕೌಂಟ್ ಡೆಬಿಟ್. ಡೆಬಿಟ್ ವಾಟ್ ಕಮ್ಸ್ ಇನ್, ರೈಟ್? ಹಾಗೇನೆ ಲಯಾಬಿಲಿಟಿ ಕ್ರಿಯೇಟ್ ಆಗ್ತಾ ಇದೆ, ಮತ್ತೆ ಆ ಅಮೌಂಟ್ ಅನ್ನ ಬ್ಯಾಂಕ್ ನಿಮ್ಗೆ ವಾಪಸ್ ಕೊಡ್ಬೇಕಿದೆ. ಸೊ ನಿಮ್ಮ ಹೆಸರನ್ನ ಅದು ಬುಕ್ಸ್ ಅಲ್ಲಿ ಬರ್ದಿಡ್ಬೇಕಲ್ವಾ? ನಿಮ್ಮ ಹೆಸರು ಎ ಅಂತ ಇಟ್ಕೊಳ್ಳಿ. ಸೊ ಎಸ್ ಅಕೌಂಟ್ ಕ್ರೆಡಿಟ್ ಆಗತ್ತೆ. ನೀವು ಬ್ಯಾಂಕಿಗೆ ಕಸ್ಟಮರ್ಸ್ ಆಗಿರ್ತೀರಿ. ಸೊ ಕಸ್ಟಮರ್ಸ್ ಬ್ಯಾಂಕ್ ಅಕೌಂಟ್ಗೆ ಡಿಪಾಸಿಟ್ ಮಾಡಿದಾಗ ಬ್ಯಾಂಕ್ ಕಸ್ಟಮರ್ಸಿನ ಅಕೌಂಟ್ ಅನ್ನ ಅದರ ಬುಕ್ಸ್ ಆಫ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಮಾಡುತ್ತೆ. ನಿಮಗೆ ರಿಲೇಟೆಡ್ ಎಲ್ಲಾ ಟ್ರಾನ್ಸಾಕ್ಷನ್ ಗಳನ್ನ ಅದು ನಿಮ್ಮ ಹೆಸರಿನ ಪಾಸ್ಬುಕ್ ನಲ್ಲಿ ಎಂಟ್ರಿ ಮಾಡುತ್ತೆ. ಸೊ ಪಾಸ್ಬುಕ್ ಅಲ್ಲಿ ನಿಮ್ದೇ ಹೆಸರಿದ್ರೂ ಅದು ಬ್ಯಾಂಕ್ಗೆ ಸೇರಿದ್ದು.
ಅದರಲ್ಲಿರುವಂಥ ಟ್ರಾನ್ಸಾಕ್ಷನ್ಗಳನ್ನು ಬ್ಯಾಂಕ್ ಅದರ ಪಾಯಿಂಟ್ ಆಫ್ ವ್ಯೂ ಇಂದ ಅನಲೈಸ್ ಮಾಡಿ ಎಂಟ್ರಿ ಮಾಡಿರುತ್ತೆ. ನಿಮ್ಮ ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆದ ಹಾಗೆಲ್ಲ ಆ ಬ್ಯಾಂಕ್ಗೆ ಅದನ್ನು ವಾಪಸ್ ಮಾಡುವಂಥ ಜವಾಬ್ದಾರಿ ಅಥವಾ ಲಯಾಬಿಲಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತಲ್ವಾ. ಸೊ ಲಯಾಬಿಲಿಟಿ ಇನ್ಕ್ರೀಸ್ ಆಯ್ತಂದ್ರೆ ಕ್ರೆಡಿಟ್ ಮಾಡಬೇಕು. ಹಾಗಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಬಂದಾಗೆಲ್ಲ ಬ್ಯಾಂಕಿಂದ ಯುವರ್ ಅಕೌಂಟ್ ಈಸ್ ಕ್ರೆಡಿಟೆಡ್ ಅಂತ ಮೆಸೇಜ್ ಬರುತ್ತೆ. ಅಂದ್ರೆ ನಿಮ್ಮ ಅಕೌಂಟ್ ನಮ್ಮ ಬುಕ್ಸ್ ಅಲ್ಲಿ ಕ್ರೆಡಿಟ್ ಆಗಿದೆ ಅಂತ ಹೇಳಿ ಇನ್ಫಾರ್ಮೇಶನ್ ಅನ್ನ ಬ್ಯಾಂಕ್ ಕಳಿಸುತ್ತೆ. ಮತ್ತೆ ಹಾಗೆ ರಿಸೀವ್ ಆಗಿರೋ ಅಥವಾ ಡಿಪಾಸಿಟ್ ಆಗಿರುವಂತ ಅಮೌಂಟ್ ಅನ್ನ ನಿಮ್ಮ ಹೆಸರಿನ ಪಾಸ್ಬುಕ್ ಅಲ್ಲಿ ಕ್ರೆಡಿಟ್ ಅಂತ ಹೇಳಿ ಶೋ ಮಾಡುತ್ತೆ. ಇನ್ನು ನೀವು ಬ್ಯಾಂಕ್ ಅಕೌಂಟ್ ಇಂದ 100 ರೂಪೀಸ್ ಅನ್ನ ವಿತ್ಡ್ರಾ ಮಾಡಿದಿರಿ ಅಂತ ಇಟ್ಕೊಳ್ಳೋಣ. ಆಗ ಬ್ಯಾಂಕ್ಗೆ ಆ 100 ರೂಪೀಸ್ ನಷ್ಟು ಲಯಾಬಿಲಿಟಿ ಕಡಿಮೆ ಆದ ಹಾಗಾಯ್ತು. ಅಂದ್ರೆ ಅಷ್ಟನ್ನು ವಾಪಸ್ ಮಾಡುವಂತ ಜವಾಬ್ದಾರಿ ಇರಲ್ಲ. ಹಾಗಾಗಿ ನಿಮ್ಮ ಅಕೌಂಟ್ ಅನ್ನ ಅದು ಡೆಬಿಟ್ ಮಾಡತ್ತೆ. ಅಂಡ್ ಬ್ಯಾಂಕ್ ನಿಮ್ಗೆ ಕ್ಯಾಶ್ ಅನ್ನ ಪೇ ಮಾಡ್ಬೇಕಾಗತ್ತಲ್ವಾ, ಹಾಗಾಗಿ ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಆಗತ್ತೆ. ಸೊ ಅದರ ಬುಕ್ಸ್ ಆಫ್ ಅಕೌಂಟ್ ಅಲ್ಲಿ ನಿಮ್ಮ ಅಕೌಂಟ್ ಅಂದ್ರೆ ಏಸ್ ಅಕೌಂಟ್ ಡೆಬಿಟ್ ಆಗತ್ತೆ, ಅದೇ ರೀತಿ ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಆಗತ್ತೆ. ಸೊ ಏಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಅಂತ ಹೇಳಿ ಎಂಟ್ರಿ ಬರುತ್ತೆ. ಸೊ ನಿಮ್ಮ ಬ್ಯಾಂಕ್ ಅಕೌಂಟ್ ನಿಂದ ಅಮೌಂಟ್ ವಿತ್ಡ್ರಾ ಆದಾಗೆಲ್ಲ ಅಥವಾ ಕಡಿಮೆ ಆದ ಹಾಗೆಲ್ಲ ಬ್ಯಾಂಕ್ಗೆ ಲಯಾಬಿಲಿಟಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ರೂಲ್ಸ್ ಪ್ರಕಾರ ಲಯಾಬಿಲಿಟಿ ಡಿಕ್ರೀಸ್ ಆದ್ರೆ ಡೆಬಿಟ್ ಮಾಡಬೇಕು ಅಲ್ವಾ. ಹಾಗಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ದುಡ್ಡು ಕಡಿಮೆ ಆದಾಗಲೆಲ್ಲ ಅಥವಾ ವಿತ್ಡ್ರಾ ಆದಾಗೆಲ್ಲ ಬ್ಯಾಂಕ್ ಇಂದ ಯುವರ್ ಅಕೌಂಟ್ ಈಸ್ ಡೆಬಿಟೆಡ್ ಅನ್ನುವಂಥ ಮೆಸೇಜ್ ಬರುತ್ತೆ. ಅಂದ್ರೆ ನಿಮ್ಮ ಅಕೌಂಟ್ ನಮ್ಮ ಬುಕ್ಸ್ ಅಲ್ಲಿ ಡೆಬಿಟ್ ಆಗಿದೆ ಅಂತ ಹೇಳಿ ಇನ್ಫಾರ್ಮೇಶನ್ ಅನ್ನ ಬ್ಯಾಂಕ್ ಕಳಿಸುತ್ತೆ. ಮತ್ತೆ ಹಾಗೆ ಡಿಕ್ರೀಸ್ ಆಗಿರುವಂತಹ ಅಮೌಂಟ್ ಅನ್ನ ನಿಮ್ಮ ಹೆಸರಿನ ಪಾಸ್ಬುಕ್ ಅಲ್ಲಿ ಡೆಬಿಟ್ ಅಂತ ಹೇಳಿ ಶೋ ಮಾಡುತ್ತೆ. ಇದೇ ಕಾರಣಕ್ಕೆ ಪಾಸ್ಬುಕ್ ಅಲ್ಲಿ ಖರ್ಚು ಅಥವಾ ವಿತ್ಡ್ರಾವಲ್ಸ್ಗೆ ಡೆಬಿಟ್ ಅಂತಾನು, ಜಮಾ ಅಥವಾ ಡಿಪಾಸಿಟ್ಗೆ ಕ್ರೆಡಿಟ್ ಅಂತಾನು ಬರ್ದಿರ್ತಾರೆ. ನಿಮ್ಮ ಪಾಯಿಂಟ್ ಆಫ್ ವ್ಯೂ ಇಂದ ಯೋಚನೆ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ ಡಿಪಾಸಿಟ್ ಆದಾಗ ಅಥವಾ ಹಣ ಬಂದಾಗ ಡೆಬಿಟ್ ಮಾಡಬೇಕು. ಯಾಕಂದ್ರೆ ಡೆಬಿಟ್ ವಾಟ್ ಕಮ್ಸ್ ಇನ್ ಅಲ್ವಾ. ಹಾಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ಇಂದ ಅಮೌಂಟ್ ವಿತ್ಡ್ರಾ ಆದಾಗ ಅಥವಾ ಹಣ ಪೇ ಆದಾಗ ಕ್ರೆಡಿಟ್ ಮಾಡಬೇಕು. ಯಾಕಂದ್ರೆ ಕ್ರೆಡಿಟ್ ವಾಟ್ ಗೋಸ್ ಔಟ್. ಇದೇನೋ ಸರಿ, ಆದ್ರೆ ಪಾಸ್ಬುಕ್ ನಿಮ್ಗೆ ಸೇರಿದಲ್ವಲ್ಲ, ಅದರಲ್ಲಿ ನೀವು ಎಂಟ್ರಿ ಮಾಡಲ್ಲ. ಅದನ್ನ ಎಂಟ್ರಿ ಮಾಡೋದು ಬ್ಯಾಂಕ್ ಆಗಿರೋದ್ರಿಂದ ಅದು ತನ್ನ ಪಾಯಿಂಟ್ ಆಫ್ ವ್ಯೂ ಇಂದ ಟ್ರಾನ್ಸಾಕ್ಷನ್ ಅನ್ನ ಅನಲೈಸ್ ಮಾಡುತ್ತೆ, ಮತ್ತೆ ಅದೇ ಪ್ರಕಾರ ಎಂಟ್ರಿ ಮಾಡುತ್ತೆ, ಹೌದಲ್ವಾ. ಹಾಗಾಗಿ ನಾವು ಅಕೌಂಟಿಂಗ್ ಬೇಸಿಕಲಿ ಕಲಿಯೋ ಡೆಬಿಟ್ ಕ್ರೆಡಿಟ್ ಕಾನ್ಸೆಪ್ಟ್ಗೂ ಬ್ಯಾಂಕ್ ಪಾಸ್ಬುಕ್ ಅಲ್ಲಿ ಬರುವಂತ ಡೆಬಿಟ್ ಕ್ರೆಡಿಟ್ ಕಾನ್ಸೆಪ್ಟ್ಗೂ ವ್ಯತ್ಯಾಸ ಆಗತ್ತೆ ಅಷ್ಟೇ. ಹಾಗಂತ ಇಲ್ಲೆಲ್ಲೂ ಕೂಡ ಡೆಬಿಟ್ ಕ್ರೆಡಿಟ್ ರೂಲ್ಸ್ ಅಲ್ಲಿ ಚೇಂಜಸ್ ಆಗೋದಿಲ್ಲ. ಆದ್ರೆ ನಾವಿದನ್ನ ಸರಿಯಾದ ರೀತಿಲಿ ಅರ್ಥ ಮಾಡ್ಕೊಳ್ದೇ ಇರೋದ್ರಿಂದ ನಮ್ಗೆ ಹಾಗನ್ಸುತ್ತೆ. ಈಗ ನಿಮ್ಗೆ ಈ ಪಾಯಿಂಟ್ ಕ್ಲಿಯರ್ ಆಗಿರ್ಬೇಕಲ್ವಾ. ಮತ್ತಿನ್ನೆಕ್ ತಡ, ವಿಡಿಯೋ ಶೇರ್ ಮಾಡಿ ಮತ್ತೊಬ್ಬರಿಗೆ ಅರ್ಥ ಮಾಡಿಸಿ, ಅವರಿಗೂ ಈ ವಿಷಯ ತಿಳ್ಕೊಳ್ಳೋವಲ್ಲಿ ಸಹಾಯ ಮಾಡಿ. ಮತ್ತೆ ಈ ರೀತಿಯ ಇನ್ನಷ್ಟು ಸಂಗತಿಗಳನ್ನ ತಿಳಿದುಕೊಳ್ಳೋದಿಕ್ಕೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೂ ಈ ರೀತಿಯ ಇನ್ನೇನಾದ್ರೂ ಡೌಟ್ಸ್ ಇದೆಯಾ? ಅದನ್ನ ಕಮೆಂಟ್ ಮೂಲಕ ತಿಳಿಸಿ. ನನಗೆ ತಿಳಿದಿದ್ದಲ್ಲಿ ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ. I will be back with another topic very soon. Until then, enjoy the learning.